ಹಲೋ. ಇವತ್ತು ನಾ ಕರಿಬೇವು ಚಟ್ನಿ ಮಾಡೋದು ಹೇಳ್ಕೊಡ್ತೇನೆ ನಿಮ್ಗೆ. ಈ ಕರಿಬೇವು ಚಟ್ನಿ ಮಾಡೋಕೆ ಇದನ್ನು ಸ್ವಚ್ಛಾಗಿ ತೊಳ್ಕೊಂಬಂದೆ. ಇದು ಒಂದು ಸೂಡು ಐತಿದು. ಇದನ್ನು ಸ್ವಚ್ಛಾಗಿ ತೊಳೆದು ಇದನ್ನು ಗಾಳಿಗೆ ಆರಿಸಿದನು. ಆಮೇಲೆ ಇದಕ್ಕೆ ಏನೇನು ಬೇಕಂದ್ರೆ ಕರಿಬೇವು ಚಟ್ನಿಗೆ ಬೆಳ್ಳುಳ್ಳಿ, ಖಾರ, ಉಪ್ಪು, ಅರಿಶಿನ ಪುಡಿ ಇಷ್ಟು ಬೇಕು ಇದಕ್ಕೆ. ಇದನ್ನು ಹುರಿಬೇಕು. ಈಗ ಇದು ಹುರಿದು ತೆವಿ ಮ್ಯಾಗಿಟ್ಟು ಹಿಂಗೆ ಹುರಿಬೇಕು. ಹಿಂಗೆ ಸಣ್ಣ ಉರಿ ಮ್ಯಾಗ ಇಟ್ಕೊಂಡು ಕೆಂಪಾಗೋ ತನಕ ಹುರಿಬೇಕು ಇದನ್ನು. ಇದು ಬೆಳ್ಳುಳ್ಳಿ ಇದು ಕರಿಬೇವಿನ ಚಟ್ನಿ ತಲೆ ಕೂದಲ್ಕದು ಭಾಳ ಚಲೋ. ಇದು ತಿನ್ಬೇಕು. ಇದನ್ನು ಕೂದಲು ಉದುರೋದು, ಹೊಟ್ಟಾಗೋದು, ಬಿಳಿ ಕೂದಲು ಇದ್ರೂ ಕಪ್ಪಾಕ್ಕಾವ ಇದಕ್ಕೆ ಕರಿಬೇವಕ್ಕೆ ತಿನ್ನೋದ್ರಿಂದ. ಅದಕ್ಕಾಗಿ ಕರಿಬೇವಿನ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ಇದನ್ನು ಕರಿಗಾಕ ಕೂದಲು ಇದಕ್ಕೆ. ಅದಕ್ಕಾಗಿ ಮತ್ತದು ಒಂದು ಸವನ ಭಾಳ ಕೂದಲು ತಲೆಯಾಗ ಕಡಿಮೆ ಇದ್ರೆ ಅವು ಒಂದು ಸ್ವಲ್ಪ ಹೆಚ್ಚಿಗೆ ಬರ್ತಾವಂತ. ಅದಕ್ಕೆ ಕರಿಬೇವು ತಿನ್ಬೇಕಂತ ಇದನ್ನು. ಅದಕ್ಕೆ ಕರಿಬೇವು ಚಟ್ನಿ ಮಾಡಾಕತ್ತನು ನೋಡ್ರಿ. ಇದನ್ನು ಕರಿಬೇವು ಚಟ್ನಿಂತ್ರ ಭಾಳ ಬೆನಿಫಿಟ್ ಐತಿ. ಇದು ಕರಿಬೇವು ಮಾಡ್ಕೊಂಡು ಹಂಗೆ ತಿನ್ನೋಕ್ಕಾಗೋದಿಲ್ಲಲ್ಲ. ಇದು ಚಟ್ನಿ ಥರ ಮಾಡ್ಕೊಂಡು ತಿನ್ಬೋದು. ಇದನ್ನು ರೊಟ್ಟಿ ಜೋಳದ ರೊಟ್ಟಿ ಜೋಡಿ ತಿನ್ಬೋದು. ಇದನ್ನು ಸಣ್ಣ ಉರಿ ಇಟ್ಕೊಂಡು ಹುರಿ ಹಾಕತ್ತೇನೆ. ಇದನ್ನು ಈ ಥರ ಇದನ್ನು ಹುರಿಯಾತೇನು. ಕರಿಬೇವು ಎಣ್ಣೆ ಅದು ಹಚ್ಚಬಾರ್ದು, ಹಂಗೆ ಹುರಿದು ಇದನ್ನು ಸ್ವಲ್ಪ ಕೆಂಪಗಾಗೋ ಮಟ್ಟ ಹುರಿಬೇಕು. ಇದನ್ನು ಈ ಥರ ಆಗ್ಬೇಕು ನೋಡಿ. ಅದು ಆದ್ದಿಂದ ಹಿಂಗೆ ಬಿರ್ಸಾಕೈತಿ. ಇದೆಲ್ಲ ಹುರಿದಿಂದ ಹಿಂಗೆ ಬಿರ್ಸಾಕತಿ. ಅದನ್ನು ಮಿಕ್ಸಿ ಒಳಗೆ ಹಾಕಿ ಪುಡಿ ಮಾಡೋದು. ಸ್ವಲ್ಪ ಕೈ ಆಡಿಸ್ಕೊತ ಇರ್ಬೇಕು. ಇದನ್ನು ಒಂದು ಸೀಡ್ ಐತಿ. ಅದು ನಾನು ಇದನ್ನು ಮಾಡಿ ತೋರಿಸ್ಬೇಕಂತೇಳಿ ಮಾಡತ್ತೇನು. ಇದು ಕಪ್ ಆಯ್ತು ನೋಡಿ. ಕರಿಬೇವು ಈ ಕರಿಬೇವು ಚಟ್ನಿ ಮಾಡಿ ತಿನ್ಬೇಕು. ಇದನ್ನು ತಲೆ ಕೂದಲಿಕ್ಕೆ ಚಲೋ ಅಂತಾರೆ ಇದು. ಅದಕ್ಕಾಗಿ ಮಾಡತ್ತೇನು. ಮಾಡಿ ನೋಡ್ರಿ, ನೀವು ಮಾಡಿ ನೋಡಿ ಊಟ ಮಾಡಿರಿ. ಯಾರು ಕೂದಲು ಕಡಿಮೆ ಇದೆ ತಲೆಯಾಗಿದ್ರೆ ಇನ್ನಷ್ಟು ಹೆಚ್ಚಿಗೆ ಬರ್ತಾವಂತ. ಮತ್ತು ಇದು ಆರೋಗ್ಯಕ್ಕೂ ಚಲೋ. ಇದು ಕರಿಬೇವು ಮಾಡಿ ನೋಡ್ರಿ ನೀವು. ಈಗ ಎಲ್ಲ ಇದಾಯ್ತು ನೋಡಿದ್ದ ಹಿಂಗೆ ಪುಡಿ ಪುಡಿ ಹಾಕ್ಕೈತಿ. ಅದು ಇದನ್ನು ಚಲೋತ್ತಾಗೆ ಸಣ್ಣ ಉರಿ ಇಟ್ಕೊಂಡೆಲ್ಲ ಹುರಿಬೇಕು. ಅದನ್ನು ಅಂದ್ರೆ ಅದು ಕೆಂಪಗಾದಿಂದ ಹುರಿಬೇಕು. ಈಗೆಲ್ಲ ಆಗೈತಿ. ಇದು ಇದನ್ನು ತೆಗಿತೇನಂತ ಈಗ. ಭಾಳ ಆರೋಗ್ಯಕ್ಕೆ ಚಲೋ ಇದು. ಈ ಥರ ಕರಿಬೇವು ಚಟ್ನಿ ಆಗೈತಿದು. ಭಾರಿ ಟೇಸ್ಟ್ ಆಕ್ಕತಿ. ಮಾಡಿ ನೋಡ್ರಿ ನೀವು. ರೊಟ್ಟಿ ಜೋಡಿ ತಿನ್ಬೋದು. ಇದನ್ನು ಕರಿಬೇವು ಚಟ್ನಿ ಇಷ್ಟ ಇರ್ತದೆ ನೋಡಿದೆ. ಇಷ್ಟು ಇದು ಹಿಂಗೆ ಈ ಥರ ಆಕ್ಕತಿ. ಅದು ಹಸ್ರು ಆಕ್ಕತಿ. ಹುರಿ ಅಂತ ಒಂದು ಸ್ವಲ್ಪ ಕಪ್ಪಾಗಿರ್ತತಿ. ತಿನ್ನೋಕೆ ಭಾಳ ಚಲೋ, ಆರೋಗ್ಯಕ್ಕೂ ಭಾಳ ಚಲೋ. ಮಾಡಿ ನೋಡ್ರಿ. ನಾನು ಒಂದು ಸಿವಡದ್ದು ಮಾಡಿದ್ದೇನೆ. ಇಷ್ಟ ಆಗೈತಿ. ಇದು ಬೇಕಂದ್ರೆ ಹೆಚ್ಚಿಗೆನೂ ಮಾಡ್ಕೊಬೋದು ನೀವು. ಇದೇನು 8 ದಿನ ಇಟ್ಟರು ಕೆಡಂಗಿಲ್ಲ, 15 ದಿವ್ಸ ಇಟ್ಟರು ಕೆಡಂಗಿಲ್ಲ. ಕರಿಬೇವಿನ ಚಟ್ನಿ ರೊಟ್ಟಿ ಜೋಡಿ ಸಖತ್ ಇರ್ತೈತಿ. ಮಾಡಿ ನೋಡ್ರಿ, ಹೆಂಗಾಗೈತಿ ಹೇಳ್ರಿ. ಬಾಯ್.